ಸೊ ಡಬಲ್ ಕಲರಲ್ಲಿ ಅಥವಾ ಸ್ಯಾರಿ ಇವಾಗ ಮೈಸೂರು ಸಿಲ್ಕೆಲ್ಲ 3 ಕಲರಲ್ಲಿ ಸ್ಯಾರಿ ಬರುತ್ತಲ್ವಾ, ಕಾಂಟ್ರಾಸ್ಟ್ ಕಲರ್ ಇದ್ದರೆ ಈ ಥರ ಒಂದು ಡಿಸೈನರ್ ಬೇಬಿ ಕುಚ್ಚನ್ನು ನಿಮ್ಮ ಸ್ಯಾರಿಗೆ ಹಾಕೋಬೋದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಸೆಮಿ ಬ್ರೈಡಲ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ಕ್ರೋಶೆ ಶೃಂಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ಆಗಿರೋ ಬ್ರೈಡಲ್ ಡಿಸೈನು. ಈಸಿಯಾಗಿ ಬಿಗಿನರ್ಸ್ ಕೂಡ ಇದನ್ನು ಹಾಕ್ಬೋದು. 1.5 ಅವರಲ್ಲಿ ಕಂಪ್ಲೀಟ್ ಸ್ಯಾರಿಗೂ ಕೂಡ ಕುಚ್ಚನ್ನು ಹಾಕ್ಬೋದು. ನಾನು ಇದಕ್ಕೆ ಈ ಡಿಸೈನ್ಗೆ ನಾನು 2 ಥರ ಕಾಂಟ್ರಾಸ್ಟ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು ನಾರ್ಮಲ್ ನೀಡ್ಗೆ ಪೋಣಿಸ್ಕೊಂಡಿದ್ದೀನಿ. 12 ಎಳೆ ದಾರನ ತಗೊಂಡು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡಾಗ ಎರಡೂ ಕಡೆಯೂ ಈ ಥರ ಸೇರಿಸಿದಾಗ 24 ಎಳೆ ಆಗುತ್ತೆ. ಇದನ್ನು ನೀವು ಡಿಸೈನ್ ಸ್ವಲ್ಪ ಥಿಕ್ನೆಸ್ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ಇದೇ ರೀತಿ ಸ್ಯಾರಿ ಕುಚ್ಚು ಹಾಕೋ ನೀಡಲ್ಗೆ ನಾನು 40 ಎಳೆ ದಾರನ ಸುತ್ತಕೊಂಡಿದ್ದೀನಿ. ಸೊ ಈ ಕಡೆ 40 ಇದೆ, ಈ ಕಡೆ 40 ಇದೆ. ಟೋಟಲ್ ಡಬಲ್ ಮಾಡಿದಾಗ ಇದು 80 ಆಗುತ್ತೆ. ಸೊ ಇದು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ ಕಲರಲ್ಲಿ, ಒಂದು ಪಿಂಕು ಮತ್ತು ಒಂದು ಗ್ರೀನು. ನಾರ್ಮಲ್ ಸ್ಟಿಚಿಂಗ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಕೂಡ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಒಂದು ಡಬಲ್ ಕಲರ್ ಥ್ರೆಡ್ನ ಯೂಸ್ ಮಾಡಿ, ಫ್ಲವರ್ ಬೀಡನ್ನು ಯೂಸ್ ಮಾಡಿ ಒಂದು ಬ್ರೈಡಲ್ ಡಿಸೈನ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಲ್ಟಿ ಕಲರ್ ಸ್ಯಾರೀಸ್ಗೆ ಈ ಥರ ಒಂದು ಸ್ಯಾರಿ ಕುಚ್ಚು ಹಾಕಿದ್ರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಹೆಂಗೆ ಹಾಕೋದು ಅಂತ ನೋಡೋಣ ಬನ್ನಿ. ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ನಾನು 1.5 ಇಂಚಷ್ಟು ಗ್ಯಾಪನ್ನು ತಗೊಂಡಿದ್ದೀನಿ. ಈಗ ನಾವು ಇಲ್ಲಿ ಜಿಗ್ಸಾಕ್ ಏನು ಮಾಡ್ಕೊಂಡಿರ್ತೀವಿ ಅದರಿಂದ 1/2 ಇಂಚ್ ಮೇಲೆ ಒಂದು ಡಾಟನ್ನು ಇಟ್ಕೋತಾ ಇದ್ದೀನಿ. ಮತ್ತು ಇದರಿಂದ ಇಲ್ಲಿಗೆ ಇನ್ನೊಂದು 1/2 ಇಂಚ್ ಗ್ಯಾಪನ್ನು ಕೊಟ್ಟು ಇನ್ನೊಂದು ಡಾಟನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು 2 ಡಾಟ್ರ ಮಧ್ಯದಲ್ಲಿ ಒಂದು ಸಣ್ಣ ಡಾಟ್ ಇಟ್ಕೋತಾ ಇದ್ದೀನಿ. ಈ 2 ಡಾಟ್ ಮಧ್ಯದಲ್ಲಿ ಒಂದು ಸಣ್ಣ ಡಾಟ್ ಇಟ್ಕೋತಾ ಇದ್ದೀನಿ. ಈ 2 ಡಾಟ್ ಮಧ್ಯದಲ್ಲಿ ಒಂದು ಸಣ್ಣ ಡಾಟ್ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು 40 ಎಳೆ ದಾರ ಅಂದರೆ 80 ಸ್ಟ್ರ್ಯಾಂಡ್ಸ್, ಒಂದು ಕಡೆ 40 ಇರುತ್ತೆ, ಇನ್ನೊಂದು ಕಡೆ 40 ಇರುತ್ತೆ. ದಪ್ಪದ ಸ್ಯಾರಿ ಕುಚ್ಚು ನೀಡಲ್ಗೆ ಪೋಣಿಸ್ಕೊಂಡಾಗ ಅದು 80 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಇದು ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದರ ಮೇಲೆ ನೀವು ತೊಗೋಬೋದು. ನಾನು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂತ ಹೇಳಿ 80 ಸ್ಟ್ರ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಈಗ ಫಸ್ಟು ಕೆಳಗಡೆ ಡಾಟ್ ಏನಿರುತ್ತೆ ಅದಕ್ಕೆ ಈ 80 ಸ್ಟ್ರ್ಯಾಂಡ್ಸು ಗ್ರೀನ್ ಕಲರ್ದು ಥ್ರೆಡ್ಡನ್ನು ಈ ರೀತಿ ಪೋಣಿಸ್ಕೊತೀನಿ. ಈಗ ಇಲ್ಲಿ ಕೆಳಗಡೆ 1 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಥ್ರೆಡ್ಡನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಇದನ್ನು ಟರ್ನ್ ಮಾಡಿಕೊಂಡು ಥ್ರೆಡ್ಡನ್ನು ಹಾಗೆ ಇಟ್ಕೋತೀನಿ. ಈಗ ಇದರ ಆಪೋಸಿಟ್ ಇದೆಯಲ್ವಾ, ಈ ಕಡೆ ಫಸ್ಟ್ ಇದೆಯಲ್ಲ, ಆ ಡಾಟಲ್ಲಿ ಮತ್ತೆ ನೀಡಲ್ನ ಇನ್ಸರ್ಟ್ ಮಾಡಿ, ಆದರೆ ಇದು ಯಾವುದೇ ಕಾರಣಕ್ಕೂ ಥ್ರೆಡ್ನ ಜಾಸ್ತಿ ಎಳಿಬಾರ್ದು, ಸ್ವಲ್ಪ ಲೂಸಾಗಿ ಇಟ್ಕೊಂಡಿದ್ದಷ್ಟು ಡಿಸೈನ್ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ಕೂಡ ಥ್ರೆಡ್ನ ಮೇಲಕ್ಕೆ ಎಳ್ಕೊಂಡು ಇಲ್ಲಿ 1 ಇಂಚಷ್ಟು ಅಥವಾ ನೀವು 2 ಫಿಂಗರ್ ರ್ಯಾಪ್ ಮಾಡಿಕೊಂಡ್ರೂ ಪರವಾಗಿಲ್ಲ. ನೆಕ್ಸ್ಟ್ ಈಗ ನೋಡಿ ಈ ಥರ ಇಲ್ಲಿ ಬರುತ್ತಲ್ವಾ, ಇದ್ರ ಮಧ್ಯ 1 ಅಥವಾ 2 ಫಿಂಗರ್ನ ಈ ಥರ ರ್ಯಾಪ್ ಮಾಡಿ ಮತ್ತೆ ರಿವರ್ಸ್ಗೆ ತೊಗೊಂಬಂದು ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಬಂದಾಗ ಥ್ರೆಡ್ಡಿನ ಈ ಥರ ವಿ ಶೇಪಲ್ಲಿ ಬರಬೇಕು, ಈ ಥರ ವಿ ಶೇಪಲ್ಲಿ ಬರಬೇಕು. ಆ ರೀತಿ ಥ್ರೆಡ್ಡನ್ನು ಹೀಗೆ ಗಟ್ಟಿಯಾಗಿ ಇಟ್ಕೊಂಡಿರೋಣ. ಈಗಲೇ ಏನು ಕಟ್ ಮಾಡೋದು ಬೇಡ. ನೋಡಿ ಈ ಥರ ಥ್ರೆಡ್ಡನ್ನು ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ. ಲೂಸಾಗಿ ಇಟ್ಕೊಂಡಷ್ಟು ಡಿಸೈನ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ನಾನು ಕಾಂಟ್ರಾಸ್ಟ್ ಕಲರ್ದು ಪಿಂಕ್ ಕಲರ್ ಥ್ರೆಡ್ಡನ್ನು ತಗೋತಾ ಇದ್ದೀನಿ. ಸೊ ಇದನ್ನು ಎಳಿಬಾರ್ದಾದಷ್ಟು ಲೂಸಾಗೆ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ಮೇಲೆ ಒಂದು ಡಾಟ್ ಇರುತ್ತಲ್ವ, ಆ ಡಾಟ್ಗೆ ನಾನು 20 ಸ್ಟ್ರ್ಯಾಂಡ್ಸ್ ಅಂದರೆ 24 ಇರುತ್ತಲ್ಲ ಕಾಂಟ್ರಾಸ್ಟ್ ಕಲರ್ದು, ಅದನ್ನು ತಗೊಂಡು ಇದೇ ರೀತಿ ದಾರನ ಎಳ್ಕೊಂಡು ಬರ್ತೀನಿ. ಕೆಳಗಡೆ ಇದನ್ನು ಹೀಗೆ ಇಟ್ಕೋತೀನಿ. ಈಗ ಈ ಥ್ರೆಡ್ಡನ್ನು ಮತ್ತೆ ಈ 2 ವಿ ಶೇಪಲ್ಲಿ ಗ್ರೀನ್ ಥ್ರೆಡ್ ಏನು ಬರುತ್ತೆ ಅದ್ರ ಮಧ್ಯದಲ್ಲಿ ಈ ಥರ ಇಟ್ಕೋತೀನಿ. ನೆಕ್ಸ್ಟ್ ಈಗ ಮತ್ತೆ ಇದ್ರ ಸೆಂಟರಲ್ಲಿ ನೀಡಲ್ನ ತಗೊಂಡು ದಾರನ ಎಳ್ಕೊಂಡು ಬಂದು ಇಲ್ಲಿ ಕೆಳಗಡೆ ನಾನು ಫಿಂಗರ್ಗೆ ರ್ಯಾಪ್ ಮಾಡ್ಕೊತಾ ಇರ್ತೀನಿ. ಈ ಥರ ಒಂದು ಸರಿ ಸುತ್ತಕೊಂಡು ಸೆಂಟ್ರಲ್ಲಿ ಮತ್ತೆ ತೊಗೊಂಬಂದು ಇಟ್ಕೋತೀನಿ.
ಈಗ ಥರ್ಡ್ ಡಾಟ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಇರುತ್ತಲ್ಲ, ಅದರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಮತ್ತು ಈ 2 ಫಿಂಗರ್ಸ್ಗೆ ಇಲ್ಲಿ ರ್ಯಾಪ್ ಮಾಡೋ ಹಾಗೆ ಎಳ್ಕೊಂಡು ಬಂದು ವಾಪಸ್ ಇಟ್ಕೊತೀನಿ. ಸೊ ಈಗ 2 ಥ್ರೆಡ್ಡನ್ನು ಲೆವೆಲ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಸೊ ಥ್ರೆಡ್ಸ್ನೆಲ್ಲ ನೀವು ಎಕ್ಸ್ಟ್ರಾ ಇರೋ ಥ್ರೆಡ್ಸ್ನೆಲ್ಲ ಈ ರೀತಿ ಲೆವೆಲ್ ಮಾಡಿಕೊಂಡು ಕ್ಲಾತ್ನೂ ಕೂಡ ಅಡ್ಜಸ್ಟ್ ಮಾಡಿ ಸರಿಯಾಗಿ ಇಟ್ಕೊಂಡು ಥ್ರೆಡ್ಸ್ನೆಲ್ಲ ಈ ಥರ ನೀಟಾಗಿ ಜೋಡಿಸಿಟ್ಕೊಂಡು ಅರೇಂಜ್ ಮಾಡಿದ ಮೇಲೆ, ಈಗ ಇಲ್ಲಿ ಪಿಂಕ್ ಥ್ರೆಡ್ ಮಧ್ಯದಲ್ಲಿ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಪೋಣಿಸ್ಕೊಂಡಿದ್ದೀನಲ್ಲ, ಅದನ್ನು ಈಗ ಇದ್ರ ಮಧ್ಯದಲ್ಲಿ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಇದನ್ನು ಕೂಡ ಗೋಲ್ಡನ್ ಥ್ರೆಡ್ಡನ್ನು ಗಟ್ಟಿಯಾಗಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನಾವು ಇದ್ರ ಕೆಳಗಡೆಯಿಂದ ನೀಡಲ್ನ ತಗೊಂಡು ಇದಕ್ಕೆ ಗೋಲ್ಡನ್ ಥ್ರೆಡ್ಡನ್ನು ನೀಡಲ್ಗೆ ಸುತ್ತಿ ಒಂದು ನಾಟ್ನ ಹಾಕ್ಕೊಳ್ಳೋಣ. ಸೊ ಈ ನಾಟ್ನ ಹಾಕಿದ ಮೇಲೆ ಗಟ್ಟಿಯಾಗಿ ಹಿಡ್ಕೋಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಸ್ಟಿಫ್ ಆಗಿರಲಿ ಅಂತ ಹೇಳಿ ಮತ್ತು ಗೋಲ್ಡನ್ ಥ್ರೆಡ್ ಕೂಡ ಕಾಣಿಸ್ಬೇಕು, ಹಾಗಾಗಿ 5 ಸರಿ ನಾಟ್ನ ಹಾಕೋತೀನಿ. ಕೆಲವರು 3 ಸರಿನೇ ಹಾಕೋತಾರೆ, ಬಟ್ 5 ಸರಿ ಹಾಕಿದ್ರೆ ಸ್ಟಿಫಾಗಿ ನೀಟಾಗಿ ಕೂತ್ಕೊಂಡಿರುತ್ತೆ ಡಿಸೈನು. ಸೊ ಈ ಥರ 5 ಸರಿ ನಾಟನ್ನು ಹಾಕೊಂಡ್ಮೇಲೆ ನೆಕ್ಸ್ಟ್ ಈಗ ಸೆಂಟರಲ್ಲಿ ನಾನು ನೀಡಲ್ನ ಚುಚ್ಕೋತೀನಿ. ಸೊ ಇಲ್ಲಿ ಡಿಸೈನ್ಗೆ ಸೆಂಟರಲ್ಲಿ ನೀಡಲ್ನ ತಗೊಂಡು ಮೇಲೆ ಕೇಳ್ಕೊತೀನಿ. ಈಗ ನಾನು ಇದಕ್ಕೆ ಈ ಥರ ಇರುವಂಥ ಒಂದು ಫ್ಲವರ್ ಬೀಡನ್ನು ಹಾಕೋತಾ ಇದ್ದೀನಿ. ಈ ಫ್ಲವರ್ ಬೀಡ್ಗೆ ಮೇಲೆ ಮತ್ತು ಕೆಳಗಡೆ 2 ಕಡೆ ಈ ಥರ ಹೋಲ್ ಇರುತ್ತೆ. ಈ ಹೋಲ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರನ ಎಳ್ಕೊಂಡು ಬಂದು ಈ ಫ್ಲವರ್ ಬೀಡನ್ನ ಸೆಂಟರಲ್ಲಿ ಪ್ಲೇಸ್ ಮಾಡಿ ನಾವು ಲಾಕ್ ಮಾಡಿಟ್ಕೊಂಡಿರ್ತೀವಲ್ಲ ಗೋಲ್ಡನ್ ಥ್ರೆಡ್, ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಈಗ ಇದ್ರ ಕೆಳಗಡೆ ಮತ್ತೆ ನೀಡನ್ನು ಇನ್ಸರ್ಟ್ ಮಾಡ್ತೀವಿ. ಸೊ ಈ ಥರ ಬಂದಮೇಲೆ ಇದು ಸ್ವಲ್ಪ ದೊಡ್ಡ ಬೀಡ್ ಆದ್ದರಿಂದ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೆಂಟ್ರಲ್ಲಿ ದಾರಾನ ಪೋಣಿಸ್ಕೊಂಡು ಗೋಲ್ಡನ್ ಥ್ರೆಡ್ನ ಮತ್ತು ಇನ್ನೊಂದು ಸರಿ ಬೀಡ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಟೈಟ್ ಮಾಡಿ ಮತ್ತೆ ಫ್ಲವರ್ ಬೀಡ್ ಕೆಳಗಡೆ ನೀಡನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಇದು ಲಾಕ್ ಆಗುತ್ತೆ. ಬೀಡು ಸ್ಟಿಫಾಗಿ ಕೂತ್ಕೊಂಡಿರುತ್ತೆ. ನೆಕ್ಸ್ಟ್ ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ನಾವೀಗಾಗಲೇ ಲಾಕ್ ಮಾಡ್ಕೊಂಡಿರ್ತೀವಲ್ವ ಥ್ರೆಡ್ಸು ಗೋಲ್ಡನ್ ಥ್ರೆಡ್ಡು, ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಮತ್ತು ಇದು ಬ್ಯಾಕ್ ಸೈಡ್ ಇದು ಥ್ರೆಡ್ ಬರುತ್ತಲ್ಲ ಅದಕ್ಕೆ ನೀಡಲ್ನ ಪೋಣಿಸ್ಕೊಂಡು ಸ್ಟಿಫಾಗಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಎಲ್ಲ ಥ್ರೆಡ್ಸ್ನೂ ಈ ಥರ ನೀಟಾಗಿ ಅರೇಂಜ್ ಮಾಡಿ ನಿಮಗೆ ಯಾವ ಲೆಂತಿಗೆ ಬೇಕು, ಸಾಮಾನ್ಯವಾಗಿ ಬೇಬಿ ಕುಚ್ಚು ಅಂದರೆ ಈ ಕಡೆ ಒಂದು 2 ಸೆಂಟಿಮೀಟರ್ಸ್ ಬಿಡ್ತಾರೆ. ನಿಮ್ಗೆ ಯಾವ ಲೆಂತ್ ಬೇಕು, ಶಾರ್ಟ್ ಬೇಬಿ ಕುಚ್ಚು ಬೇಕಾದರೆ ಶಾರ್ಟ್ ಬೇಬಿ ಕುಚ್ಚು ಬೇಕಾದರೆ ಇನ್ನೂ ಶಾರ್ಟಾಗಿ ಕಟ್ ಮಾಡ್ಕೋಬೋದು. ಇದು ಸ್ಟ್ಯಾಂಡರ್ಡ್ ಸೈಜು. ಸೊ ನಾನು ಇದಕ್ಕೆ ಇದು ಒಂದು ತಂಬು ಈ ಥರ ಒಂದು ಬೆಟ್ ಇಟ್ಕೊಂಡ್ರೆ ಏನು ಡಿಸ್ಟೆನ್ಸ್ ಬರುತ್ತೆ ಅದನ್ನು ಮೆಷರ್ಮೆಂಟಾಗಿ ಇಟ್ಕೊಂಡು ನಾನು ಕಟ್ ಮಾಡ್ಕೋತೀನಿ. ಟ್ರಿಮ್ಮರನ್ನು ತಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನೀಟಾಗಿ ಅರೇಂಜ್ ಮಾಡಿ ಹಿಡ್ಕೊಂಡು ನಿಧಾನಾಗಿ ಈಕ್ವಲ್ ಸೈಜಲ್ಲಿ ಕಟ್ ಮಾಡೋಣ. ಡಿಸೈನು ಈ ಥರ ಬರುತ್ತೆ. ಸೊ ಡಬಲ್ ಕಲರಲ್ಲಿ ಅಥವಾ ಸ್ಯಾರಿ, ಇವಾಗ ಮೈಸೂರು ಸಿಲ್ಕೆಲ್ಲ 3 ಕಲರಲ್ಲಿ ಸ್ಯಾರಿ ಬರುತ್ತಲ್ವಾ, ಕಾಂಟ್ರಾಸ್ಟ್ ಕಲರ್ ಇದ್ದರೆ ಈ ಥರ ಒಂದು ಡಿಸೈನರ್ ಬೇಬಿ ಕುಚ್ಚನ್ನು ನಿಮ್ಮ ಸ್ಯಾರಿಗೆ ಹಾಕೋಬೋದು. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ 450 to 500 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರೋ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೊಂದು ಹೊಸ ವಿಭಿನ್ನವಾದ ಬ್ಯೂಟಿಫುಲ್ ಆಗಿರೋ ಅಂಥ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.